ನಿನ್ನೆ ನಾಗರ ಪಂಚಮಿ ಇದ್ದಿದ್ದರಿಂದ ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೂ ಮೊದಲೇ ಪೂಜೆ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗನೆ ಆಗೋ ರೀತಿ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಲಾವ್ಗೆ ಏನೇನು ಹಾಕ್ತೀವೋ ಆ ಸ್ಪೈಸಸ್ ಎಲ್ಲನೂ ಹಾಕಿ 2-3 ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಆಗಿದ ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಇಲ್ಲಿ ನಾನು ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕೊನೆಯದಾಗಿ 1 ಸ್ಪೂನ್ ಅಷ್ಟು ಗರಂ ಮಸಾಲ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರ್ತಿದೆ ಅನ್ನುವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಬೇಗನೆ ಆಗುವಂತಹ ಈ ರೈಸ್ ರೆಡಿ ಆಗೋಗುತ್ತೆ. ನಂತರ ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ಪೂಜೆಗೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಹಾಗೆ ತನಿಯರೋದಕ್ಕೂ ಬೇಕಾಗಿರೋ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಅದನ್ನು ಚೆನ್ನಾಗಿ ರೈಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನನ್ನ ಮಗಳು ಲಂಚ್ ಬಾಕ್ಸ್ನು ಪ್ಯಾಕ್ ಮಾಡಿ ಅವಳಿಗೂ ತಿನ್ನೋದಕ್ಕೆ ಕೊಟ್ಬಿಟ್ಟು ನಂತರ ಮನೆಯಲ್ಲೂ ಕೂಡ ಪೂಜೆ ಎಲ್ಲನೂ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ತನಿಯರೋದಕ್ಕೆ ಅಂತ ಹೇಳಿಬಿಟ್ಟು ಹೊರಟ್ವಿ. ನಾವು ಮನೆಯಿಂದ ಒಂದು 8 ಗಂಟೆಗೆಲ್ಲ ಹೊರಟ್ವಿ. ನನ್ನ ಮಗಳಿಗೆ 8:15ಗೆ ಸ್ಕೂಲ್ ಇದ್ದಿದ್ದರಿಂದ ಅವಳ ಬ್ಯಾಗು ಪ್ರತಿಯೊಂದನ್ನು ಒಟ್ಟಿಗೆ ತಗೊಂಡು ಹಾಗೆ ಪೂಜೆ ಮುಗಿಸ್ಕೊಂಡು ಅಲ್ಲಿಂದನೇ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು. ಹಾಗೂ ಒಂದು 5-10 ಮಿನಿಟ್ಸ್ ಲೇಟ್ ಆಯಿತು ಅವಳನ್ನ ಡ್ರಾಪ್ ಮಾಡೋ ಅಷ್ಟರಲ್ಲಿ. ಹುತ್ತಕ್ಕೆ ತನಿ ಎರೆಯುವಾಗ ಮಕ್ಕಳ ಕೈಲಿ ಇಲ್ಲ ನಾವು ಮಕ್ಕಳಿರೋವಾಗ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಪ್ರತಿ ವರ್ಷವೂ ಅವಳು ಇರೋವಾಗಲೇ ಈ ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.